ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ತಮ್ಮೇನಹಳ್ಳಿ ಗ್ರಾಮದಲ್ಲಿ ಸ್ವಾಮೀಜಿಯೊಬ್ಬರ ಮೇಲೆ ಹಲ್ಲೆ ನಡೆಸಿ ಕಾರಿನಲ್ಲಿ ಕರೆದೊಯ್ದಿರುವ ಆರೋಪ ಇದೀಗ ಕೇಳಿ ಬಂದಿದೆ. ತಮ್ಮೇನಹಳ್ಳಿಯ ಜಂಬಣ್ಣ ತಾತನ ಮಠದಲ್ಲಿ ಈ ಘಟನೆ ಸಂಭವಿಸಿದ್ದು, ವೆಂಕಟೇಶ ತಾತ ಎಂಬ ಸ್ವಾಮೀಜಿಯೇ ಹಲ್ಲೆಗೊಳಗಾದವ. ಹೌದು, ಆಂಧ್ರ ಮೂಲದ ಮಹಿಳೆಯೊಂದಿಗೆ ಸ್ವಾಮೀಜಿ ಅನೈತಿಕ ಸಂಬಂಧ ಹೊಂದಿದ್ದರು ಎಂಬ ಆರೋಪ ಕೇಳಿ ಬಂದಿದ್ದು, ಬಳಿಕ ಅದೇ ಮಹಿಳೆಯ ಪುತ್ರಿಯೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಾರೆ ಎಂಬ ಆರೋಪ ಇದೀಗ ಕೇಳಿ ಬಂದಿದೆ. ಹಾಗಾಗಿ ಈ ವಿಚಾರ ತಿಳಿದ ಮಹಿಳೆಯ ಸಂಬಂಧಿಕರು ಮಠಕ್ಕೆ ನುಗ್ಗಿ ಸ್ವಾಮೀಜಿಗೆ ಹಿಗ್ಗಾಮುಗ್ಗ ಹಲ್ಲೆ ನಡೆಸಿದ್ದಾರೆ. ಬಳಿಕ ಕೈಕಾಲು ಹಿಡಿದು ಕಾರಿನಲ್ಲಿ ಕರೆದೊಯ್ದಿರುವ ದೃಶ್ಯಗಳು ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸುಮಾರು 15 ದಿನಗಳ ಹಿಂದೆ ನಡೆದಿರುವ ಈ ಘಟನೆ ಇದೀಗ ತಡವಾಗಿ ಬೆಳಕಿಗೆ ಬಂದಿದ್ದು, ಹಲ್ಲೆಯ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ. ಸದ್ಯ ವೆಂಕಟೇಶ್ ತಾತ ಸ್ವಾಮೀಜಿ ನಾಪತ್ತೆಯಾಗಿದ್ದು, ಈ ಪ್ರಕರಣವು ರಾಮಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಎಂದು ಹೇಳಲಾಗ್ತಾ ಇದೆ. ಇದೀಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆರೋಪಿಗಳ ಸತ್ಯಾಸತ್ಯತೆಯನ್ನ ತನಿಖೆಯಿಂದಲೇ ಸ್ಪಷ್ಟವಾಗಬೇಕಾಗಿದೆ. ಕೆಲಸ ಮಾಡಿ ಮದುವೆ ಅದು ತಪ್ಪು ಮಾಡೇಬೇಡ. ಅಲ್ಲ ಹುಡುಗಿ ಹೇಳ್ತಾನಂತೆ 40 ಲಕ್ಷ ಕೊಟ್ಟಿನಿ 30 ಲಕ್ಷ ಕೊಟ್ಟಿನಿ ಫೋನ್ ಎತ್ತಬೇಡ ಕೇಳ ನೀನ್ ನಡೆ ಬರ ಅಮಾಯಕರು ಸಿಗಾಕ್ಬಾರ್ದು. ಆಧಾರ್ ಕಾರ್ಡ್ ಚೆಕ್ ಮಾಡಿ ಆ ಹುಡುಗನ ನಂಬರ್ ಈ ಹುಡುಗ ಹೆಂಗ್ ಗೊತ್ತಿರ್ತದೆ ನಂಬರ್ ಅಲ್ಲಡ ನೀವ್ ಯಾರಂತ ಕೂಡ ಗೊತ್ತಿಲ್ಲ, ಏನು ಸುಮ್ನೆ ಕೇಳಕ್ ಬಂದ್ಬಿಟ್ಟು ಹಿಂಗ್ ಮಾಡಿದ್ರೆ ಇವಾಗ ನಾವ್ ಅಧ್ವಾನ ಆಗ್ತಿದ್ವಲ್ಲ ನೋಡಿದ್ದ